ಧಾರ್ಮಿಕ ಹಿನ್ನೆಲೆಯ ಕೋಳಿ ಕಾಳಗಕ್ಕೆ ಪೊಲೀಸರಿಂದ ನಿರ್ಬಂಧದ ಬೆನ್ನಲ್ಲೇ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ತಾವೇ ಮುಂದೆ ನಿಂತು ಪುತ್ತೂರು ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈ ಕೋಳಿ ಅಂಕ ಮಾಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲಾದ ಕೇಪು ಗ್ರಾಮದ ಸಮೀಪ ಘಟನೆ ನಡೆದಿದೆ. ನಾನಿಲ್ಲೇ ಇರ್ತೇನೆ, ನೀವು ಕೋಳಿ ಅಂಕ ಮುಂದುವರಿಸಿ, ಬಂಧಿಸೋದಾದ್ರೆ ಮೊದಲು ನನ್ನನ್ನ ಬಂಧಿಸಿ ಎಂದು ಶಾಸಕರು ಹೇಳಿದ್ದಾರೆ. ಒಳಾಲ್ತಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಜಾತ್ರೆಯ ಹಿನ್ನೆಲೆ ವರ್ಷಕ್ಕೊಮ್ಮೆ ಕೋಳಿ ಅಂಕ ನಡೆಯುತ್ತದೆ. ಜೂಜು ಕಟ್ಟದೆ ಕೇವಲ ಪದ್ಧತಿಗಾಗಿ ಕೋಳಿ ಕಾಳಗ ಮಾಡಲಾಗುತ್ತೆ. ಆದ್ರೆ ಈ ಕೋಳಿ ಅಂಕ ಮಾಡದಂತೆ ವಿಟ್ಲ ಪೊಲೀಸರು ನಿರ್ಬಂಧ ಹೇರಿದ್ರು. ಖುದ್ದು ಸ್ಥಳಕ್ಕೆ ಬಂದ ಅಶೋಕ್ ಕುಮಾರ್ ರೈ ಕೋಳಿ ಅಂಕ ನಡೆಸಲು ಅನುಕೂಲವನ್ನ ಮಾಡಿದ್ರು. ಈ ವೇಳೆ ಕೋಳಿ ಅಂಕ ಕಾನೂನು ಬಾಹಿರ ಎಂದ ಸಬ್ ಇನ್ಸ್ಪೆಕ್ಟರ್ಗೆ ಇದು ಧಾರ್ಮಿಕ ಹಿನ್ನೆಲೆಯಲ್ಲಿ ನಡೆಯುವ ಕೋಳಿ ಅಂಕ 3 ದಿನದ ಬದಲು 1 ದಿನ ನಡೆಯಲಿ, ಮೇಲಾಧಿಕಾರಿಗಳಿಗೆ ಈ ಬಗ್ಗೆ ತಿಳಿಸಿ ಎಂದಿದ್ದಾರೆ. ಈ ವಿಚಾರವಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಅಶೋಕ್ ಕುಮಾರ್ ರೈ, ಕಾನೂನಿಗೆ ವಿರುದ್ಧವಾಗಿ ನಾವು ಯಾವುದನ್ನ ಮಾಡಿಲ್ಲ. ಪ್ರತಿ ವರ್ಷ 3 ದಿನ ಕೋಳಿ ಅಂಕ ನಡೆಯುತ್ತೆ. ಇಲ್ಲಿ ಸಾವಿರಾರು ಜನ ದೇವರಲ್ಲಿ ಹರಕೆಯನ್ನ ಹೊತ್ತಿರ್ತಾರೆ. ಇಲ್ಲಿ ಯಾವುದೇ ಜೂಜುಗಳಿಲ್ಲ. ಧಾರ್ಮಿಕ ನಂಬಿಕೆ, ಹರಕೆ ರೂಪದಲ್ಲಿ ಕೋಳಿ ತಂದು ಅಂಕ ಮಾಡಿಸ್ತಾರೆ ಎಂದ್ರು. ಇದರಲ್ಲಿ 1 ದಿವಸ ಆದ್ರೂ ಕೋಳಿ, 3 ದಿವಸ ಕೋಳಿ ಅಂಕ ಆಗ್ತಿತ್ತು. 3 ದಿವಸ ಬೇಡ, 1 ದಿವಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಇದು ಧಾರ್ಮಿಕದಲ್ಲಿ ಇಲ್ಲಿ ಯಾವುದೂ ಜೂಜುಗಳಿಲ್ಲ. ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ರೆ ನಿಮಗೆ ಈ ಊರಿನ ಆಚಾರ ವಿಚಾರಗಳು ಅಷ್ಟು ಗೊತ್ತಿಲ್ಲ, ನೀವು ಇದು ಮಾಡ್ಲಿಕ್ಕಿಲ್ಲ. ನಾನು ಹೇಳುವವರಿಗೆಲ್ಲ ಹೇಳಿದ್ದೀನಿ, ಇಷ್ಟು ಜನರಿಗೆ ನೀವು ಮೈಗೆ ಕೈ ಹಾಕ್ಲಿಕ್ಕೆ ಯಾರಿಗೂ ಇಲ್ಲ. ನೀವು ಕೇಸ್ ಬುಕ್ ಮಾಡಬಹುದು ಅಷ್ಟೇ ಹೊರತು ನೀವು ಯಾರು ಮೈ ಕೈ ಹಾಕಿಲ್ಲ. ಯಾರು ಮೈಗೆ ಕೈ ಹಾಕಿದ್ರೆ ತೊಂದರೆಗೆ ಆಗ್ತದೆ, ನೀವು ಇಟ್ಕೊಳ್ಳಿ. ಮತ್ತೆ ಅವರ ಕೈಯಲ್ಲೆಲ್ಲ ಅದೆಲ್ಲ ಇಡ್ತದೆ. ಅದಕ್ಕೆ ನೀವು ಇದು ಮಾಡಿ, ನೀವು ಕೇಸ್ ಮಾಡಬೇಕಂತ ಯಾರಾದ್ರು ಇದ್ರೆ, ಮನಸ್ಸಿದ್ರೆ ಮಾಡಿ, ದೇವರು ನೋಡ್ಕೊಳ್ತಾರೆ. ಇವರೇನು ಕಲ್ವರು, ಕದಿಮರು, ಕಳ್ಳರು ಏನಲ್ಲ, ಜೂಜಾಡೋರಲ್ಲ. ಬೆಟ್ಟಿಂಗ್ ಎಷ್ಟು ನಡೀತದೆ? ಕುದುರೆ ಬೆಟ್ಟಿಂಗ್ ನಡೀತದೆ, ಕ್ರಿಕೆಟ್ ಬೆಟ್ಟಿಂಗ್ ನಡೀತದೆ. ಇಲ್ಲಿ ಏನು ಜೂಜಿಲ್ಲ. ಅವರು ಸಾಕಿದ ಕೋಳಿಯನ್ನು ಬಂದೊಂದು ಇಲ್ಲಿ ಆ ದೈವದ ಇದರಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಅಂತ ನಿಮ್ಮನ್ನು ದುರುದಿಲ್ಲ ನಾವು. ಅವರು ಯಾರು ನಿಮ್ಮ ಮೇಲ್ಗಡೆ ಅಧಿಕಾರಿಗಳು ನಿಮಗೆ ಹೇಳಿದ್ದಾರೆ, ಅವರಿಗೆ ಹೇಳಿ, ಶಾಸಕ ಫಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ. ಇಲ್ಲಿ ನಾನು ಹೇಳ್ತೀನಿ, ಸಬ್ ಇನ್ಸ್ಪೆಕ್ಟ್ರೆ, ನಿಮ್ಮನ್ನು ಇದು ಮಾಡೋದು ಬೇಡ. ನೀವು ಒಳ್ಳೆಯವರಿದ್ರೆ ಆಗಲ್ಲ, ನಿಮಗೆ ನಾವು ತೊಂದರೆ ಮಾಡೋದಿಲ್ಲ. ಸುಮ್ಮನೆ ಇದನ್ನು ಇದು ಮಾಡ್ಕೊಳ್ಳೋದು ಬೇಡ. 5 ಗಂಟೆ ಕಟ್ಟಲಿ ಮತ್ತೆ ಅವ್ರ ಮನೆಗೆ ಹೋಗ್ತಾರೆ. ಆಗಲ್ಲ ಸರ್, ಇದು ಜೂಜಾಡೋದಿಲ್ಲ ಅಂದ್ರೆ ಕೂಡ ಪ್ರಿವೆನ್ಷನ್ ಟು ಕ್ರುಯಲ್ಟಿ ಟು ಅನಿಮಲ್ ಆಕ್ಟ್ ಆಕ್ಟ್ ಪ್ರಕಾರ ಕೋಳಿಗಳನ್ನ ಹೊಡೆದಾಡ್ಲಿಕ್ಕೆ ಬಿಟ್ಟು ಅದರಲ್ಲಿ ಬರುವುದಿಲ್ಲ. ಇದು ಕ್ರುಯಾಲಿಟಿಯಲ್ಲಿ ಬರುವುದಿಲ್ಲ. ಕ್ರುಯಲ್ಟಿ ಆಕ್ಟ್ ಅಲ್ಲಿ ತಪ್ಪಾಗ್ತದೆ. ಹಾಗಾಗಿ ಯಾರು ಕೂಡ ಕಾನೂನು ಉಲ್ಲಂಘನೆ ಮಾಡಿ ಈ ಕ್ರುಯಲ್ಟಿ ಟು ಅನಿಮಲ್ ಆಕ್ಟ್ ಕಾನೂನು ಉಲ್ಲಂಘನೆ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ಕಾನೂನು ಉಲ್ಲಂಘನೆ ಮಾಡಬಾರ್ದು. ಕ್ರುಯಾಲಿಟಿ ಆಕ್ಟ್ ಅಲ್ಲಿ ಬರುವುದಿಲ್ಲ. ಇದು ಸಬ್ ಇನ್ಸ್ಪೆಕ್ಟ್ರೆ, ಇದು ಬರುವುದು ಜೂಜಲ್ಲಿ ಮಾತ್ರ. ಹೌದು, ಕಾನೂನಲ್ಲಿ ಜೂಜಿ ಇಲ್ಲ. ಜೂಜಲ್ಲಿ ಮಾತ್ರ ಜೂಜಾಡಿದ್ರೆ ಅದು ಸೆಕ್ಷನ್ ಬರ್ತದೆ. ಜೂಜಾಡೋದಿಲ್ಲ, ಜಸ್ಟ್ ಫೈಟಿಂಗ್ ಬಿಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ ಆಕ್ಟ್ ಈ ಕಾನೂನು ಕ್ರಮದಲ್ಲಿ ಅದು ತಪ್ಪಾಗ್ತದೆ. ಫಸ್ಟ್ ನೋಟಿಸ್ ನನಗೆ ಕೊಡಿ, ಮತ್ತೆ ನೋಡುವ. ದಕ್ಷಿಣ ಕನ್ನಡ ಜಿಲ್ಲೆಯ ಕೇಪು ಎಂಬಲ್ಲಿ ಉಳ್ಳಾಲ್ತಿ ಕ್ಷೇತ್ರ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಪ್ರತಿ ವರ್ಷ ಕೋಳಿ ಅಂಕಗಳು ನಡೀತದೆ. ಪ್ರತಿ ವರ್ಷ 3 ದಿವಸ ಕೋಳಿ ಅಂಕ ನಡೀತದೆ. ಇದು ಧಾರ್ಮಿಕ ಭಾವನೆ. ಎಷ್ಟೋ ಜನ ಈ ಗ್ರಾಮದ ಜನ, ನಮ್ಮ ವಿಧಾನಸಭಾ ಕ್ಷೇತ್ರದ ಜನ ಇಲ್ಲಿ ಹರಕೆ ಹೇಳ್ತಾರೆ. ಏನಾದರೂ ಅವರ ತೊಂದರೆಗಳಾದರೆ, ಏನಾದರೂ ಅವರ ಕುಟುಂಬದಲ್ಲಿ ತೊಂದರೆಗಳಾದರೆ ಈ ಉಳ್ಳಾಲ್ತಿ ಕ್ಷೇತ್ರಕ್ಕೆ ಒಂದು ಹರಕೆ ಕೊಡುವಂಥ ಒಂದು ಮೊದಲಿಂದ ಬಂದಂಥ ಪದ್ಧತಿ. ಅದಕ್ಕೆ ಈ ಸಲ ಕೂಡ ಅವರು ನಾವೇನು 3 ದಿವಸ ಕೋಳಿ ಅಂಕ ಮಾಡಬೇಕಂತೇನಿಲ್ಲ. ಇಲ್ಲಿ ಯಾವುದೇ ಜೂಜುಗಳಿಲ್ಲ. ರಿಕ್ಷಾದವರು ಕೂಡ, ಆಟೋದವರು ಕೂಡ ಬಂದು ಬಿಡುವುದ್ರೆ ಫ್ರೀಯಾಗಿ ಬಿಡುವಂಥದ್ದು. ಇಲ್ಲಿ ಎಲ್ಲವೂ ಫ್ರೀ. ತಮ್ಮ ಪ್ರೀತಿಯಿಂದ ಸಾಕಿದ ಕೋಳಿಯನ್ನು ಹರಕೆ ರೂಪದಲ್ಲಿ ಬಂದು ಇಲ್ಲಿ ಒಂದು ಕೋಳಿ, ಅದನ್ನು ಕೋಳಿಯನ್ನು ಒಂದು ಅಂಕ ಮಾಡಿ ಅದನ್ನು ತಗೊಂಡು ರೈತರು ಹೋಗುವಂಥದ್ದು. ಕಷ್ಟಪಟ್ಟು ಇಡೀ ದಿವಸ ಕೆಲಸ ಮಾಡಿ ಅವರೊಂದು ಕೋಳಿಯನ್ನು ಒಳ್ಳೆ ರೀತಿಯಲ್ಲಿ ಸಾಕಿ ಅದನ್ನು ಇಲ್ಲಿ ಬಂದು ಆ ಕೋಳಿ ಅಂಕದಲ್ಲಿ ಅವರು ಭಾಗವಹಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಹೌದು, ನಮಗೆ ಗೊತ್ತು ಕಾನೂನಿನಲ್ಲಿ ಇದು ಅವಕಾಶಗಳು ಇಲ್ಲ. ಅದು ಧಾರ್ಮಿಕ ಒಂದು ಭಾವನೆಗಳು ಜನರದಿದೆ. ಅದಕ್ಕೆ ನಾವು ಅಧಿಕಾರಿಗಳ ಹತ್ರ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಒಂದು 3 ಗಂಟೆವರೆಗೆ ನಮಗೆ ಅವಕಾಶವನ್ನು ಕೊಡಿ, ಯಾವ ಜೂಜುಗಳಿಲ್ಲ, ಏನೂ ಇಲ್ಲ ಅಂತ. ಆದರೂ ಕೂಡ ಇವತ್ತು ಪೊಲೀಸ್ನವರು ಬಂದು ಚದುರಿಸುವಂಥ ಪ್ರಯತ್ನವನ್ನು ಮಾಡಿದರು. ನನಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಕೂಡ, ನೀವು ಶಾಸಕರಾಗಿದ್ದರೆ ನಮ್ಮ ಧರ್ಮವನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನಗಳು ಆಗ್ತದೆ, ನಮಗೆ ಅದಕ್ಕೂ ಕೂಡ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ ಅನ್ನೋ ಒಂದು ಮಾತು ನಮ್ಮ ಗಮನಕ್ಕೆ ಬಂದಾಗ ನಾನು ಕೂಡ ಬಂದಿದ್ದೆ. ನಾನು ಅವರ ಜೊತೆ ಒಂದು 3 ಗಂಟೆ ಅವ್ರ ಜೊತೆ ಸೇರಿ ನಮ್ಮ ಏನು ಹರಕೆ ಇದೆ ಅದನ್ನು ಎಲ್ಲ ಜನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ
ಅವರವರ ಮನೆಗೆ ತೆರಳ್ತಾ ಇದ್ದಾರೆ. ಬೇರೆ ನಮ್ಮದು ಯಾವುದೂ ಇಲ್ಲ, ಕಾನೂನಿನ ವಿರೋಧವಾಗಿ ಯಾವುದು ಮಾಡುವುದಿಲ್ಲ. ಅದು ನಮ್ಮ ಧಾರ್ಮಿಕ ಚಿಂತನೆಗಳಿಗೆ ನಾವು ಬೇಕಾಗುವಂಥದ್ದು, ನಮ್ಮ ಆಚಾರ ವಿಚಾರಗಳಿಗೆ ಬೇಕಾಗುವಂಥದ್ದು ನಾವು ಅವರ ಜೊತೆ ಇರಬೇಕಾಗ್ತದೆ. ಅದಕ್ಕಾಗಿ ಈ ಕೋಳಿ ಅಂಕವನ್ನು ಇವತ್ತೊಂದು 3 ಗಂಟೆ ಸಮಯ ಮಾಡಿದೆ. ಎಲ್ಲ ಅವರ ಕೆಲಸವನ್ನು ಮುಗಿಸಿ, ಆ ಅಂಕವನ್ನು ಮುಗಿಸಿ ಅವರ ಮನೆಗೆ ಹೋಗುವಂಥ ಕೆಲಸಗಳಿಗೆ ಆಗಿದೆ.